ನೀವು ಯಾವತ್ತಾದರೂ ಮಾವಿನ ಹಣ್ಣಿಂದ ನಾಷ್ಟ ಮಾಡಿದ್ದೀರಾ? ಈಗಂತೂ ಮಾವಿನ ಹಣ್ಣಿನ ಸೀಸನ್ ಇದೆ. ಇದರಲ್ಲಿ ವೆರೈಟಿ ರೆಸಿಪಿಗಳು ನೋಡಿದ್ದೀರಾ? ಈ ರೆಸಿಪಿ ಅಂತೂ ತುಂಬ ವೆರೈಟಿ ಆಗಿದೆ. ತುಂಬ ಕಮ್ಮಿ ಸಮಯದಲ್ಲೂ ಆಗುತ್ತೆ. ತುಂಬ ಇಷ್ಟವೂ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೆ. ಇದನ್ನು ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾನು ಏನು ಮಾಡಿದ್ದೀನಿ ಇಲ್ಲಿ ಅಂದರೆ ಮ್ಯಾಂಗೋ ತೊಗೊಂಡಿದ್ದೀನಿ, ಮಾವಿನ ಹಣ್ಣು 4-5 ಮಾವಿನ ಹಣ್ಣು ತೊಗೊಂಡು ಅದರದ್ದು ಪಲ್ಪ್ ತೊಗೊಂಡು ಮಿಕ್ಸಿಲಿ ಹಾಕಿ ರುಬ್ಕೊಬಂದು ಅದನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ ಹಾಲು ತೊಗೊಂಡಿದ್ದೀನಿ, ಅದು ಅರ್ಧ ಕಪ್ಪು ಸಕ್ಕರೆ ಪೌಡ್ರು, ಆಮೇಲೆ 3-4 ಟೇಬಲ್ ಸ್ಪೂನು ಸನ್ಪ್ಯೂರ್ ಆಯಿಲು, ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀವು ಬೇಕಾದರೆ ತುಪ್ಪನೂ ಹಾಕ್ಕೋಬೋದು. ಆಮೇಲೆ ಇದು ಮಿಕ್ಸಿಲಿ ರುಬ್ಕೊಬಂದಿರೋದು ಪಲ್ಪು, ಇದು ಮಾವಿನ ಹಣ್ಣಿಂದು 1 ಕಪ್ ತುಂಬ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಈಗ ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು ಇದಕ್ಕೆ 1 ಕಪ್ ತುಂಬಿ ನಾನು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ನೀವು ಚಿರೋಟಿ ರವೆಯಿಂದನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಮೈದಾ ಯೂಸ್ ಮಾಡ್ಕೊಂಡಿದ್ದೀನಿ, ಸಾಫ್ಟ್ ಆಗಿರುತ್ತೆ ಅಂತ. ಇದರಲ್ಲಿ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ತಿನ್ನೋ ಸೋಡಾ, ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನು. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಫ್ರೆಂಡ್ಸ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇಲ್ಲಿ ನೋಡಿ ಈ ಥರ ಕಲಿಸ್ಕೋಬೇಕು. ತುಂಬ ಹಳ್ಳಕ್ಕೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್. ಈ ಥರ ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು ಪ್ಯಾನ್ನ ಒಲೆ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಈ ಬ್ಯಾಟರ್ ರೆಡಿ ಹಾಕಿ ಇಟ್ಟಿದ್ದೀವಲ್ಲ, ಕೇಕ್ ಬ್ಯಾಟರು, ಅದನ್ನು ಫಿಲ್ ಮಾಡಿ 5-6 ನಿಮಿಷ ಮುಚ್ಚಿ ಬೇಯಿಸಿದ್ರೆ ಇದು ರೆಡಿ ಆಗಿಬಿಡುತ್ತೆ. ಇದು ನೋಡಿ 5-6 ನಿಮಿಷಕ್ಕೆ ಇದು ಎಷ್ಟು ಚೆನ್ನಾಗಿ ಬಿಟ್ಕೊಡ್ತಾ ಇದೆ. ತಿರುಗಿಸ್ಬಿಟ್ಟು ಇದನ್ನು ತಿರ್ಗಾ ಅದಕ್ಕೆ ಇಟ್ಟಿದ್ದೀನಿ ಬೇಯಕ್ಕೆ. ಇದು ಕಪ್ ಕೇಕ್ ಮಾಡೋಕ್ಕೆ 3 ಕಪ್ ತೊಗೊಂಡಿದ್ದೀನಿ ನಾನು, ಸೇಮ್ ಥರದ್ದು. ಅದಕ್ಕೆ ಎಣ್ಣೆ ಸವರ್ಕೊಂಡಿದ್ದೀನಿ. ಎಣ್ಣೆ ಸವರ್ಬಿಟ್ಟು ಈ ಬ್ಯಾಟರ್ನ ಅದರಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಬಾಣಲಿಲಿ ನೀರು ಹಾಕಿಬಿಟ್ಟು ಅದನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ಇದಕ್ಕೂ ಒಂದು 5-10 ನಿಮಿಷ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಗನೂ ಆಗುತ್ತೆ. ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ. ಸ್ಪೂನ್ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ. ಇದು ತುಂಬ ಚೆನ್ನಾಗಿ ಬೇಯ್ಕೊಬಿಟ್ಟಿದೆ. ಕಪ್ ಕೇಕು, ಮ್ಯಾಂಗೋ ಕಪ್ ಕೇಕು ಆಗಿದೆ. ನಾನು ಇದು ಪಡ್ ಕೇಕು ಮಾಡಿದ್ದೀನಿ, ಮ್ಯಾಂಗೋ ಪಡ್ ಕೇಕು. ತುಂಬ ಚೆನ್ನಾಗಿರುತ್ತೆ. ನೀವು ನಾಷ್ಟಕ್ಕಾದರೂ ಯೂಸ್ ಮಾಡ್ಕೋಬೋದು, ತಿಂಡಿಗಾದರೂ ಯೂಸ್ ಮಾಡ್ಕೋಬೋದು. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿನ್ಕೋತಾರೆ ಅವರು. ಸ್ನ್ಯಾಕ್ಸ್ ಥರ ನೀವು ಸ್ಕೂಲ್ ಬಿಡೋ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಫ್ರೆಂಡ್ಸ್, ಇನ್ನೊಂದು ಸಾರಿ ನಿಮಗೆ ರಿಕ್ವೆಸ್ಟು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಮ ಮನೇಲಿ ಯಾವ ಥರ ಆಗಿತ್ತು ಈ ಥರ ರೆಸಿಪಿ ನನಗೆ ಕಮೆಂಟ್ ಮಾಡಿ. ಚೆನ್ನಾಗಿದ್ದರೂ ಕಮೆಂಟ್ ಮಾಡಿ, ಇಲ್ಲ ಅಂದರೂ ಕಮೆಂಟ್ ಮಾಡಿ. ಎಷ್ಟು ಸ್ಮೂತಾಗಿ ಆಗಿತ್ತು ಅಂದರೆ ಅದನ್ನು ಮಾಡಿ ತಿನ್ನದ ಮೇಲೇ ಗೊತ್ತಾಗುತ್ತೆ ಯಾವ ಥರ ಆಗಿತ್ತು ಅಂತ. ಇದ್ರ ಜೊತೆ ನಾನು ಮ್ಯಾಂಗೋ ಶಿಕರಣಿ ಅಂತೀವಿ ಅದನ್ನು ಇಟ್ಕೊಂಡಿದ್ವಿ. ಈ ಥರ ಮಾಡಿ ತಿನ್ನಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.